ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಹಾಗೂ ಹಿಂದೂ ಬಾಂಧವರನ್ನು ಒಗ್ಗೂಡಿಸುವ ಉದ್ದೇಶದಿಂದ ಮತ್ತು ಹಿಂದೂ ಧರ್ಮದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಿಂದೂ ಸಮಾಜೋತ್ಸವ ಹಾರಗದ್ದೆ ಗ್ರಾಮ ಪಂಚಾಯಿತಿ ಹಾಗೂ ಕಲ್ಲುಬಾಳು ಪಂಚಾಯಿತಿ ಆಯೋಜನಾ ಸಮಿತಿ ವತಿಯಿಂದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಹಾರಗದ್ದೆ ಗ್ರಾಮದಲ್ಲಿರುವ ಚೆನ್ನಕೇಶ್ವರ ದೇವಾಲಯದ ಆವರಣದಲ್ಲಿ ಆಯೋಜಿಸಿದ್ದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು. ಇನ್ನು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಸಾವಿರಾರು ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ದೃಶ್ಯ ಕಂಡುಬಂತು. ಇನ್ನು ಹಾರಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿಂದೂ ಬಾಂಧವರು ಹಾಗೂ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿಂದೂ ಬಾಂಧವರು ಶೋಭಾಯಾತ್ರೆಯನ್ನು ಪ್ರಾರಂಭಿಸಿ ನಂತರ ಹಾರಗದ್ದೆ ಗ್ರಾಮದಲ್ಲಿ ಚೆನ್ನಕೇಶ್ವರ ದೇವಾಲಯದ ಆವರಣಕ್ಕೆ ಬಂದು ಸೇರಿದ ದೃಶ್ಯ ಕಂಡುಬಂತು. ಇನ್ನು ರಸ್ತೆ ಉದ್ದಕ್ಕೂ ಹಿಂದೂ ಬಾಂಧವರು ಜೈ ಶ್ರೀರಾಮ್ ಎಂದು ಘೋಷಣೆಗಳನ್ನು ಕೂಗಿದ ದೃಶ್ಯ ಕಂಡುಬಂತು. ಇನ್ನು ವಿಶೇಷವಾಗಿ ಮಹಿಳೆಯರು ತಲೆ ಮೇಲೆ ಪೂರ್ಣಕುಂಭ ಹೊತ್ತು ಮೆರವಣಿಗೆಯಲ್ಲಿ ಸಾಗಿದ್ದರು. ಹಾಗೆಯೇ ವೀರಗಾಸೆ, ಡೊಳ್ಳು ಕುಣಿತ, ಹಳ್ಳಿಕಾರ್ ಎತ್ತುಗಳು ಸೇರಿದಂತೆ ಹಲವು ಕಲಾ ತಂಡಗಳು, ಹಲವು ದೇವರುಗಳ ಪಲ್ಲಕ್ಕಿಗಳು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ರು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಕಾರದ ವೀರ ಬಸವ ಮಹಾಸ್ವಾಮಿಗಳು ವಹಿಸಿದ್ರು. ಇನ್ನು ದಿಕ್ಸೂಚಿ ಭಾಷಣವನ್ನು ರಘು ಸಕಲೇಶಪುರರವರು ನಡೆಸಿಕೊಟ್ರು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ PLD ವೆಂಕಟೇಶ್ ಗೌಡ ಹಾಗೂ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಹಿಂದೂ ಬಾಂಧವರು ಭಾಗವಹಿಸಿದರು.
ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಹನ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಹನ್ಯಾರಮ್ಮ. ನಮ್ಮ ದೇಶದ ಪರಂಪರೆಯನ್ನು ಮತ್ತೆ ನಮ್ಮ ದೇಶದ ಇತಿಹಾಸ ಹೇಗಿತ್ತು ಅಂತ ಬಿಟ್ಟು ಕೇಳ್ತೀವಿ. ಆ ಇತಿಹಾಸದಲ್ಲಿ ಯಾವ ರಾಜರುಗಳು ಯಾವ ಸಮಯದಲ್ಲಿ ಆಳ್ವಿಕೆಯನ್ನು ಮಾಡಿದ್ರು, ಆ ಆಳ್ವಿಕೆಯಲ್ಲಿ ಆ ರಾಜರುಗಳ ವೈಭವ ಯಾವ ರೀತಿ ಇತ್ತು ಅಂತ ಬಿಟ್ಟು ಹೇಳಿ ನಾವು ಅವಲೋಕನವನ್ನು ಮಾಡ್ತೀವಿ. ಅದೇ ರೀತಿಯಲ್ಲಿ ಈ ದೇಶದ ಮೇಲೆ ಪದೇ ಪದೇ ದಾಳಿ ಮಾಡಿದಂತಹ ಮೊಘಲರ ಬಗ್ಗೆ ಆ ಇತಿಹಾಸಕಾರರಲ್ಲಿ ನಾವು ಇತಿಹಾಸದ ಪುಟಗಳಲ್ಲಿ ನಾವು ಕೇಳ್ತೀವಿ. ಯಾವಾಗ ಯಾವ ಮೊಘಲರುಗಳು ಈ ದೇಶದ ಮೇಲೆ ದಂಡೆತ್ತಿ ಬಂದರು, ಅದಾದ ನಂತರ ಯಾರು ಈ ದೇಶದಲ್ಲಿ ದೇವಸ್ಥಾನಗಳನ್ನ ಲೂಟಿ ಮಾಡಿದ್ರು, ಯಾರು ಎಷ್ಟು ಸಲ ಇಲ್ಲಿರ್ತಕ್ಕಂಥ ಚಿನ್ನಾಭರಣಗಳನ್ನ ಲೂಟಿ ಮಾಡಿಕೊಂಡು ಬೇರೆ ದೇಶಕ್ಕೆ ತೆಗೆದುಕೊಂಡು ಹೋದ್ರು ಅಂತ ಬಿಟ್ಟು ನೋಡ್ತೀವಿ. ಅದಾದ ನಂತರ ಬ್ರಿಟಿಷರು ಬಂದರು. ಆ ಬ್ರಿಟಿಷರ ನಮ್ಮ ದೇಶದಲ್ಲೇ ಇದ್ದಂತಹ ನಮ್ಮವರನ್ನೇ ಇಟ್ಕೊಂಡು ಯಾವ ರೀತಿಯಾಗಿ ನಮ್ಮ ಮೇಲೆ ಗುಲಾಮಗಿರಿಯನ್ನ ದಬ್ಬಾಳಿಕೆಯನ್ನು ಮಾಡಿದ್ರು ಅಂತ ಬಿಟ್ಟು ಸಹ ನೋಡ್ತೀವಿ. ಇವೆಲ್ಲವೂ ಸಹ ನಮಗೆ ಕಾಡುವಂಥ ಪ್ರಶ್ನೆಗಳು ಏನು ಅಂತ ಬಿಟ್ಟು ಕೇಳಿದ್ರೆ, ಯಾವ ಸಮಯದಲ್ಲಿ ನಮ್ಮ ದೇಶದ ಮೇಲೆ ಯಾವ ಕಾರಣಕ್ಕಾಗಿ ಈ ರೀತಿಯಾದಂಥ ಆಕ್ರಮಣಗಳಾಯಿತು, ಯಾವ ಕಾರಣಕ್ಕಾಗಿ ನಾವು ಗುಲಾಮಗಿರಿಯಲ್ಲಿದ್ವಿ, ಯಾವ ಕಾರಣಕ್ಕಾಗಿ ಆ ಇಸ್ಲಾಮಿನ ಆಕ್ರಮಣಗಳು ನಮ್ಮ ಮೇಲೆ ಆಯಿತು ಅಂತ ಬಿಟ್ಟು ಅಂತೇಳಿ ಪದೇ ಪದೇ ನಮಗೆ ಪ್ರಶ್ನೆ ಬರುತ್ತೆ. ಆ ಬ್ರಿಟಿಷರ ಕಾಲದಲ್ಲಿ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅಂತ ಬಿಟ್ಟು ಹೇಳ್ತಕ್ಕಂಥ ಶ್ರೇಷ್ಠವಾದಂಥ ಕ್ರಾಂತಿಕಾರಿಗಳು 20ನೇ ವರ್ಷ 21ನೇ ವರ್ಷದಲ್ಲಿ ಅವರು ಈ ದೇಶದ ಸ್ವರಾಜ್ಯವನ್ನು ವಾಪಸ್ ಪಡಿಬೇಕು ಅಂತ ಬಿಟ್ಟು ಅಂತ ಹೇಳಿ ನಿರಂತರವಾದ ಹೋರಾಟವನ್ನು ಮಾಡಿ ಅವರು ನೇಣಿಗೆ ಶರಣಾಗ್ತಾ ಬಿಟ್ಟು ಅಂತ ಹೇಳಿದ್ರೆ ಅದು ಒಂದು ಕಡೆ ಆಯಿತು. ಸಾವರ್ಕರ್ ಅಂತ ಬಿಟ್ಟು ಅಂತ ಹೇಳ್ತಕ್ಕಂತಹ ಅಪ್ರತಿಮ ದೇಶಭಕ್ತ, ಅವರಿಗೆ 2 ಸಲ 25 ವರ್ಷದ 2 ಕಾಲಾಪಾನಿ ಸಜೆ ಅವರಿಗಾಯಿತು. ಅದಾದ ನಂತರ ಒಂದು ಕಡೆ ಸುಭಾಷ್ ಚಂದ್ರ ಬೋಸ್ ಈ ದೇಶಕ್ಕೆ ಅಹಿಂಸೆಯಿಂದ ಇಲ್ಲ, ಸೈನ್ಯದ ಬಲದಿಂದ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಪಡೆಯೋದಕ್ಕೆ, ನಮ್ಮ ದೇಶದ ಸ್ವರಾಜ್ಯವನ್ನ ಮರಳಿ ವಾಪಸ್ ಪಡೆಯೋದಕ್ಕೆ ಮಾತ್ರ ಸಾಧ್ಯ ಅಂತ ಬಿಟ್ಟು ಅಂತ ಹೇಳಿ ನಿರಂತರವಾದಂತಹ ಹೋರಾಟ ನಡೆದಿರತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ಹೋರಾಟಗಳು, ಈ ರೀತಿಯಾದಂಥ ಎಲ್ಲ ಸಂಘರ್ಷಗಳ ನಡುವೆ ನಾವು ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಗುಲಾಮರಾದ್ವಿ, ಯಾವ ಕಾರಣಕ್ಕಾಗಿ ಈ ದೇಶದ ಮೇಲೆ ಪದೇ ಪದೇ ಇಸ್ಲಾಮಿನ ಆಕ್ರಮಣ ಆಯಿತು ಅಂತ ಬಿಟ್ಟು ಯೋಚನೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹ ಭಾರತ ದೇಶವನ್ನ ಹಿಂದುತ್ವದ ಆಧಾರದ ಮೇಲೆ ಮತ್ತೆ ಹಿಂದೂ ಸಮಾಜವನ್ನ ಜಾಗೃತಿ ಮಾಡುವಂತದ್ರಲ್ಲಿ ಮಾತ್ರ ಈ ಸಮಾಜ ಉಳಿಯೋದಕ್ಕೆ ಸಾಧ್ಯ. ಇಲ್ಲ ಅಂತ ಬಿಟ್ಟು ಕೇಳಿದ್ರೆ ಹಿಂದೂ ಸಮಾಜ ಸರ್ವನಾಶ ಆಗುತ್ತೆ ಅಂತ ಬಿಟ್ಟು ಅಂತ ಹೇಳಿ 1925ನೇ ಇಸ್ವಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಪ್ರಾರಂಭ ಮಾಡಿದ್ರು ಪರಮ ಪೂಜ್ಯ ಡಾಕ್ಟರ್ ಜಿ ಅವರು. ಯಾವ ಕಾರಣಕ್ಕೆ ಅಂತ ಬಿಟ್ಟು ಕೇಳಿದ್ರೆ ಇದೇ ಕಾರಣಗಳನ್ನ ಮುಂದೆ ಇಟ್ಕೊಂಡ್ರು.
1947 ಇಸ್ವಿನಲ್ಲಿ ಇರ್ಬೋದು, ಯಾವತ್ತೇ ಇರ್ಬೋದು, ಸ್ವತಂತ್ರ ಸ್ವರಾಜ್ಯವನ್ನು ಮರಳಿ ವಾಪಸ್ ಪಡಿತೀವಿ. ಆದ್ರೆ ಆ ಸ್ವರಾಜ್ಯವನ್ನು ವಾಪಸ್ ಪಡೆದ ನಂತರ ಅದನ್ನು ನಿರಂತರವಾಗಿ ಉಳಿಸ್ಕೊಳ್ಬೇಕು ಅಂತ ಕೇಳಿದ್ರೆ ಅದಕ್ಕೊಂದು ಹಿಂದುತ್ವದ ಶಕ್ತಿ ಬೇಕು ಅಂತ ಹೇಳಿ ಆ ಒಂದೇ ಒಂದು ಕಾರಣಕ್ಕೋಸ್ಕರ 1925 ಇಸ್ವಿನಲ್ಲಿ ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ಈ ಪ್ರಾಮಾಣಿಕತೆ ಮತ್ತೆ ಪಾರದರ್ಶಕತೆ ಇರಬೇಕು. ಆ ಒಂದು ವಿಚಾರವನ್ನು ಇಟ್ಕೊಂಡು ಡಾಕ್ಟರ್ ಜಿ ಅವರು ಪ್ರಾರಂಭ ಮಾಡಿದ್ರು. 1925 ಇಸ್ವಿನಲ್ಲಿ ಪ್ರಾರಂಭ ಆಯಿತು. 2025 ಇಸ್ವಿಗೆ ಬಂದಿದ್ದೀವಿ. ಅದೇ ವಿಚಾರಧಾರೆಗಳು ಯಾವುದು ಬದಲಾಗಲಿಲ್ಲ. ವ್ಯಕ್ತಿಗಳು ಬದಲಾದರೂ ಅಷ್ಟೇ ಬಿಟ್ರೆ ವಿಚಾರಧಾರೆಗಳು ಬದಲಾಗಿಲ್ಲ. ವಿಚಾರಧಾರೆಗಳಲ್ಲಿ ಕೇವಲ ಹಿಂದುತ್ವದ ವಿಚಾರಧಾರೆ, ಅದೇ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ಇಟ್ಕೊಂಡು 100 ವರ್ಷಗಳ ಕಾಲ ಒಂದೇ ಒಂದು ಸಂಘವನ್ನು ಕಟ್ಟಬೇಕು ಅಂತ ಕೇಳಿದ್ರೆ ಅದು ಅಸಾಧ್ಯವಾದ ಮಾತು. ಅದನ್ನ ಏನಾದರೂ ಸಾಧನೆ ಮಾಡಿದೆ ಅಂತ ಕೇಳಿದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು 100 ವರ್ಷ, ಶತಾಬ್ದಿ ವರ್ಷದಲ್ಲಿ ನಾವಿದ್ದೀವಿ. ನಮ್ಮ ಮನೆಯಲ್ಲಿ 5-10 ವರ್ಷಗಳಾದ ನಂತರ ಮದುವೆ ಆಗಿ ಬಂದಂತ ಸಂದರ್ಭದಲ್ಲೇ ಒಡಕುಗಳಾಗುತ್ತೆ. ಆದ್ರೆ ಯಾವುದೇ ರೀತಿಯಾದಂತ 100 ವರ್ಷಗಳಲ್ಲಿ ಪರಿವಾರವನ್ನ ಮಾಡ್ತು ಬಿಟ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವತ್ತು ಒಡೆದಿಲ್ಲ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ತ್ಯಾಗದ ಭಾವನೆ ಇತ್ತು, ಸೇವೆಯ ಭಾವನೆ ಇತ್ತು ಬಿಟ್ರೆ ಬೇರೆ ಸ್ವಾರ್ಥದ ಭಾವನೆ ಇತ್ತಿಲ್ಲ. ಹಾಗಾಗಿ ಇವತ್ತು 100ನೇ ವರ್ಷಕ್ಕೆ ಬಂದಿದ್ದೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾರು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಯಾರು ಪ್ರಾರಂಭ ಮಾಡಿದ್ರು ಅಂತ ಕೇಳಿದ್ರೆ ನಾಗ್ಪುರದಲ್ಲಿ ಅವರು ಬಹಳ ದೊಡ್ಡ ಕಾಂಗ್ರೆಸ್ಸಿನ ನಾಯಕರಾಗಿದ್ರು. ಅವತ್ತಿನ ಕಾಲದಲ್ಲಿ ಕಾಂಗ್ರೆಸ್ ಅಂತ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅನ್ನ ಬಿಟ್ಟು ಬೇರೆ ಏನು ಮಾಡಬಾರ್ದು ಅಂತ ಹೇಳ್ತಕ್ಕಂತಹ ಒಂದು ಒಡಂಬಡಿಕೆಯನ್ನು ಅವರೇ ಮಾಡ್ಕೊಂಡಿದ್ರು. ಹಾಗಾಗಿ ಆ ಕಾಂಗ್ರೆಸ್ ಇಂದ ಹೊರಗಡೆ ಬಂದು ಡಾಕ್ಟರ್ ಜಿ ಅವರು ಸಂಘವನ್ನು ಪ್ರಾರಂಭ ಮಾಡಿದ್ರು. ಯಾವಾಗ ಸಂಘವನ್ನು ಪ್ರಾರಂಭ ಮಾಡಿದ್ರು ಅವತ್ತಿಂದ ಇವತ್ತಿನವರೆಗೆ RSS ಏನ್ ಮಾಡಿದೆ, RSS ಅಂದ್ರೆ ಏನು? RSS ಅಂತ ಹಿಂದುತ್ವವಾದಿಗಳು, ಮನುವಾದಿಗಳು ಅಂತ ಈ ರೀತಿಯಾದಂತಹ ಪ್ರಪಗಂಡವನ್ನ ಮಾಡಿ ಇಡೀ ಹಿಂದೂ ಸಮಾಜವನ್ನ ಒಳಿಬೇಕು ಅಂತ ಹೇಳ್ತಕ್ಕಂತಹ ವ್ಯವಸ್ಥಿತವಾದಂತಹ ಪಿತೂರಿಯನ್ನ ಮಾಡಿರುವಂತಕ್ಕಂಥದ್ದನ್ನ ನೋಡ್ತಾ ಬರ್ತಾ ಇದೀವಿ. ಪದೇ ಕೇಳ್ತಾ ಇರ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ RSS ಏನ್ ಮಾಡಿದೆ ಅಂತ ಹೇಳಿ. RSS ಏನು ಮಾಡೋದಿಲ್ಲ. RSS ಕೇವಲ ವ್ಯಕ್ತಿ ನಿರ್ಮಾಣವನ್ನು ಮಾಡುವಂತ ಕೆಲಸವನ್ನು ಮಾತ್ರ ಮಾಡುತ್ತೆ. ಆ ವ್ಯಕ್ತಿ ನಿರ್ಮಾಣ ಯಾವ ರೀತಿ ಅಂತ ಕೇಳಿದ್ರೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಬಲಶಾಲಿ ಮತ್ತು ಅತ್ಯಂತ ದೊಡ್ಡದಾದಂತಹ ಪ್ರಜಾಪ್ರಭುತ್ವದ ವ್ಯವಸ್ಥೆ ಯಾವುದು ಅಂತ ಕೇಳಿದ್ರೆ ಅದು ಭಾರತ ದೇಶದ ಪ್ರಜಾಪ್ರಭುತ್ವ. ಆ ಪ್ರಜಾಪ್ರಭುತ್ವದ ಗದ್ದುಗೆಯಲ್ಲಿರ್ತಕ್ಕಂತಹ ಪ್ರಧಾನಮಂತ್ರಿ ಅಂತ ಹೇಳ್ತಕ್ಕಂತಹ ನರೇಂದ್ರ ಮೋದಿ ಅವರು ಸಹ ಇವತ್ತು ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ. ಅವರು ಸಹ ಎದೆ ಮೇಲೆ ಕೈ ಇಟ್ಕೊಂಡು ಹೃದಯದಲ್ಲಿ ಇಟ್ಕೊಂಡು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳ್ತಕ್ಕಂತಹ ಅವರು ಸಹ ಶ್ರೇಷ್ಠವಾದಂತಹ ವ್ಯಕ್ತಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಪ್ರಪಂಚದ ಅತ್ಯಂತ ದೊಡ್ಡದಾದಂತಹ ದೇಶ ಯಾವುದು ಅಂತ ಕೇಳಿದ್ರೆ ತಕ್ಷಣ ಹೇಳುವಂಥದ್ದು ಅಮೆರಿಕ ಅಂತ ಹೇಳ್ತಾರೆ. ಅದಾದ ನಂತರ ಅಮೆರಿಕ ಅಂತ ಹೇಳ್ತಕ್ಕಂಥದ್ದು ದೊಡ್ಡಣ್ಣ ಅಂತ ಹೇಳ್ತಾರೆ. ಆ ದೊಡ್ಡಣ್ಣ ದೇಶದ ಅಮೆರಿಕ ದೇಶದ ಅಧ್ಯಕ್ಷ ಆಗಿರ್ತಕ್ಕಂತಹ ಆ ಕೆಂಪು ಮುಸುಡಿಯ ಟ್ರಂಪಿಗೆ ಇವತ್ತು ಟಕ್ಕರ್ ಕೊಡುವಂತ ತಾಕತ್ತಿರುವಂತದ್ದು ಯಾರಿಗೆ ಅಂತ ಕೇಳಿದ್ರೆ ಅದು ಭಾರತ ದೇಶಕ್ಕೆ ಮಾತ್ರ. ಅದು ಭಾರತ ದೇಶದ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕ ಗದ್ದಿಗೆಯಲ್ಲಿ ಕೂತ್ಕೊಂಡು ಇವತ್ತು ಇಡೀ ಪ್ರಪಂಚಕ್ಕೆ ಆ ರೀತಿಯಾದಂತಹ ಉತ್ತರವನ್ನು ಕೊಡ್ತೀರ ಅಂತ ಹೇಳಿದ್ರೆ ಅದು ಸಂಘದ ಶಕ್ತಿ. ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಒಂದ್ಸಲ ಒಬ್ರು ಮಹಾರಾಷ್ಟ್ರದಲ್ಲಿ ಒಬ್ಬರ ಕವಿಗಳು ದಾರ್ಶನಿಕರು ಬಹಳ ಚೆನ್ನಾಗಿ ಹೇಳಿದ್ರು. काशी जी की कला जाती मथुरा मस्जिद होती यदि शिवाजी ना होता सबका सुन्नत होता ಅಂತ ಹೇಳಿದ್ರು. ಅವ್ರು ಹೇಳ್ತಾರೆ ಅಕಸ್ಮಾತ್ ಆಗಿ ಶಿವಾಜಿ ಹುಟ್ಟಿತ್ತಿಲ್ಲ ಅಂತ ಹೇಳಿದ್ರೆ ಕಾಶಿ ಕಲಾಹೀನವಾಗ್ತಿತ್ತು, ಮಥುರಾ ಮಸೀದಿ ಆಗ್ತಿತ್ತು. ಇಡೀ ಭಾರತದಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹ ಶಿವಾಜಿ ಈ ಭೂಮಿ ಮೇಲೆ ಹುಟ್ಟಲಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಸಹ ಇಸ್ಲಾಮನ್ನ ಸ್ವೀಕಾರ ಮಾಡಬೇಕಿತ್ತು ಅಂತ ಹೇಳಿ ಆ ಕವಿಗಳು ಹೇಳಿದ್ರು. ಅದೇ ರೀತಿ
ಯಾರು ಇವತ್ತು ಆ ಕವಿಗಳು ಯಾವ ರೀತಿ ಹೇಳಿದ್ರೆ ಶಿವಾಜಿ ಹುಟ್ಟಿಲ್ಲ ಅಂತ ಬಿಟ್ಟಂತ ಕೇಳಿದ್ರೆ ಎಲ್ಲರೂ ಸಹ ಇಸ್ಲಾಮನ ಸ್ವೀಕಾರ ಮಾಡಬೇಕಿತ್ತು ಅಂತ ಬಿಟ್ಟಂತೇಳಿ ಹೇಗೆ ಹೇಳ್ತಾರೆ, ಅದೇ ರೀತಿ ನಾನು ಈ ವೇದಿಕೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅಕಸ್ಮಾತ್ ಆಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಈ ಭೂಮಿ ಮೇಲೆ ಇತ್ತಿಲ್ಲ ಅಂತ ಬಿಟ್ಟಂತ ಕೇಳಿದ್ರೆ ನಾವು ಸಹ ಶಿವಾಜಿಗೆ ಹೇಳಿದ ರೀತಿಯಲ್ಲೇ ಇವತ್ತು ಎಲ್ಲರೂ ಸಹ ಇಸ್ಲಾಮನ ಸ್ವೀಕಾರ ಮಾಡಬೇಕಿತ್ತು. ಎಲ್ಲರಿಗೂ ಯಾಕೆ ಭಯ ಅಂತ ಬಿಟ್ಟಂತ ಕೇಳಿದ್ರೆ ಆ ತ್ಯಾಗದ ಭಾವ, ಆ ಸ್ವಾರ್ಥ ಇಲ್ಲ, ಕೇವಲ ಸೇವೆ ಅಂತ ಬಿಟ್ಟು ಹೇಳ್ತಕ್ಕಂಥದ್ದು ಹಿಂದುತ್ವದ ಆಧಾರದ ಮೇಲೆ ಈ ಸಮಾಜವನ್ನು ಕಟ್ಟಬೇಕು, ಹಿಂದೂ ಸಮಾಜವನ್ನು ಜಾಗೃತಿ ಮಾಡಬೇಕು ಅಂತ ಬಿಟ್ಟು ಅಂತ ಹೇಳ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆ ಅಂತ ಬಿಟ್ಟು ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಹಾಗಾಗಿ ಇವತ್ತು ಶಿವಾಜಿಯ ರೀತಿಯಲ್ಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೆಲಸ ಮಾಡ್ತಿದೆ ಅಂತ ಬಿಟ್ಟು ಹೇಳಕ್ ಇಚ್ಛೆ ಪಡ್ತೀನಿ. ಆ ಸಂಘ ಇವತ್ತು 100 ವರ್ಷ ಆಗಿದೆ. ಆ 100 ವರ್ಷದ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಸೇರಿದ್ದೀವಿ. ಆ ಸೇರಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು 100 ಜನ ತಾಯಂದಿರು ಇವತ್ತು ಪೂರ್ಣ ಕಳಸವನ್ನ ಇಟ್ಕೊಂಡು ಮೆರವಣಿಗೆನ ಮಾಡ್ಕೊಂಡು ಬಂದ್ರು. ಆ ಮೆರವಣಿಗೆಯಲ್ಲಿ ಎಂತಹ ಮೆರುಗು ಬಂದಿತ್ತು ಅಂತ ಬಿಟ್ಟಂತ ಕೇಳಿದ್ರೆ ಇವತ್ತು ಇಡೀ ಜಿಗಣಿಯಲ್ಲ, ಆನೆಕಲ್ಲಲ್ಲ, ಇಡೀ ಬೆಂಗಳೂರಿಗೆ ಆರಗದ್ದೆಯ ಈ ಕಾರ್ಯಕ್ರಮ ಒಂದು ದಿಕ್ಸೂಚಿ ಆಗಿದೆ. ಆ ದಿಕ್ಸೂಚಿ ಮುಂದಿನ ದಿನದಲ್ಲೂ ಸಹ ಇದೇ ತರ ಇರಬೇಕು ಅಂತ ಬಿಟ್ಟು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾನು ಸಹ ಕಳೆದ 20 ವರ್ಷದ ಹಿಂದೆ ಇದೇ ಈ ಆರ್ಗದೆಯ ಪುಣ್ಯ ಭೂಮಿಯಲ್ಲಿ ನಾನು ಸಹ RSS ನ ಪ್ರಚಾರಕನಾಗಿ ಇಲ್ಲೂ ಸಹ ಕೆಲಸ ಮಾಡಿದ್ದೆ. ಅದೇ ರೀತಿಯ ಯಾವ 20 ವರ್ಷದ ಹಿಂದೆ ಯಾವ ರೀತಿಯ ಹಳ್ಳಿಯ ಸೊಬಗಿನ ವಿಚಾರ ಇತ್ತು, ವ್ಯವಸ್ಥೆ ಇತ್ತು, ಇವತ್ತಿಗೂ ಅದೇ ಇದೆ ಅಂತ ಬಿಟ್ಟು ಅಂತ ಕೇಳಿದ್ರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತೀನಿ. ಇದೇ ರೀತಿಯಾದಂತಹ ಹಿಂದುತ್ವದ ವಿಚಾರಧಾರೆಯನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂತ ಬಿಟ್ಟು ಅಂತ ಹೇಳ್ತೀನಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತ್ಯಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಬಿಟ್ಟು ಅಂತೇಳಿ. ಯಾವಾಗ ಈ ಭೂಮಿ ಮೇಲೆ ಅಧರ್ಮ ತಾಂಡವಾಡುತ್ತೆ ಅವಾಗ ನಾನು ಮತ್ತೆ ಬರ್ತೀನಿ, ಧರ್ಮ ಸಂಸ್ಥಾಪನೆಯನ್ನು ನಾನು ಮಾಡ್ತೀನಿ ಅಂತ ಬಿಟ್ಟು ಅಂತೇಳಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಮುಂದುವರೆದ ಒಂದು ಭಾಗದಲ್ಲಿ ಹೇಳ್ತಾನೆ, ಕಲಿಯುಗದಲ್ಲಿ ನಾನು ಹೇಗೆ ಬರ್ತೀನಿ ಅಂತ ಬಿಟ್ಟು ಅಂತ ಹೇಳ್ತಾನೆ. ಕಲಿಯುಗದಲ್ಲಿ ಸಂಘೈ ಕಲಿಯುಗೆ ಅಂತ ಬಿಟ್ಟು ಅಂತ ಹೇಳ್ತಾನೆ. ಒಂದು ಸಂಘದ ರೂಪದಲ್ಲಿ ನಾನು ಬರ್ತೀನಿ, ನಾನು ಹಿಂದೂ ಸಮಾಜವನ್ನ ಈ ಧರ್ಮವನ್ನು ಉಳಿಸ್ತೀನಿ ಅಂತ ಬಿಟ್ಟು ಅಂತ ಹೇಳ್ತಾನೆ. ಯಾವುದಾದ್ರೂ ಇವತ್ತು ಆ ಶ್ರೀಕೃಷ್ಣ ಹೇಳಿದ ರೀತಿಯಲ್ಲಿ ಇದೆ ಅಂತ ಬಿಟ್ಟು ಅಂತ ಕೇಳಿದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇವತ್ತು ಕೃಷ್ಣನ ಅವತಾರದಲ್ಲಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಂತಿದೆ ಅಂತ ಬಿಟ್ಟು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿಯಾಗಿ ಧರ್ಮವನ್ನು ರಕ್ಷಣೆ ಮಾಡುವಂತಹ ಶ್ರೇಷ್ಠವಾದಂತಹ ಸಂಕಲ್ಪವನ್ನ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪಡೆದಿದೆ. ರಘು ಸಕಲೇಶ್ಪುರರವರೇ ಹಾಗೂ ನಮ್ಮನ್ನು ದೂರವಾಣಿ ಮುಖಾಂತರ ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು ಸ್ವಾಮೀಜಿ ಅಂತ ಬೇಡಿಕೊಂಡಾಗ ರಾಘವೇಂದ್ರ ಅವರು ಈ ಕಾರ್ಯಕ್ರಮಕ್ಕೆ ಕರೆಸಿದ್ದಾರೆ. ನಾನೇನು ಜಾಸ್ತಿ ಮಾತಾಡಲ್ಲ, ಯಾಕೆ ಅಂತಂದ್ರೆ ರಘು ಸಕಲೇಶ್ಪುರ ಅವರು ಅತ್ಯಂತ ಸುಂದರವಾದ ಮಾತುಗಳನ್ನು ಮಾತಾಡಿಬಿಟ್ಟಿದ್ದಾರೆ. 2 ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ನಾನು. ಏನು ಅಂತಂದ್ರೆ, ಸ್ವತಂತ್ರ ಪೂರ್ವದಲ್ಲಿ ಚೀನಾ ದೇಶದವರು ಒಂದು ಮಾತನ್ನು ಹೊರಡಿಸ್ತಾರೆ. ಏನು ಹೊರಡಿಸ್ತಾರೆ ಅಂತಂದ್ರೆ, ಭಾರತಾಂಬೆಯ ಮಕ್ಕಳು ಅಂತ ಹೇಳುವವರೆಲ್ಲ ನೀವು, ಭಾರತಾಂಬೆಯ ಮಕ್ಕಳು ಅಂತ ಹೇಳುವವರೆಲ್ಲ ನೀವು ನಿಮ್ಮ ಬಾರ್ಡರ್ನಲ್ಲಿ ನಮ್ಮ ಚೀನಿಯ ಧ್ವಜವನ್ನಿಟ್ಟಿದ್ದೇವೆ, ನಿಮ್ಮ ದೇಶದ ಬಾರ್ಡರ್ನಲ್ಲಿ ನಮ್ಮ ದೇಶದ ಧ್ವಜವನ್ನಿಟ್ಟಿದ್ದೇವೆ. ತಾಯಿ ಎದೆಹಾಲು ಕುಡಿದಂಥ ಮಕ್ಕಳು ಈ ಧ್ವಜವನ್ನು ತೆಗೆದು ತ್ರಿವರ್ಣ ಧ್ವಜವನ್ನು ಹಾರಿಸಿ ಅಂತ ಚೀನಿಯವರು ನಮಗೊಂದು ಸವಾಲನ್ನು ಒಡ್ಡುತ್ತಾರೆ. ಗಮನ ಇರಲಿ ನಮಗೆಲ್ಲರಿಗೂ, ಅವತ್ತಿನ ದಿನಮಾನದಲ್ಲಿ ಚೀನಿಯರಿಗೆ ಸವಾಲು ಒಡ್ಡಿದಂಥವ್ರು ಯಾರು ಅಂತಂದ್ರೆ ಒಂದು ಮಾತು ಅವತ್ತು ಉದ್ಭವವಾಗ್ತದೆ, ತಾಯಿ ಎದೆ ಹಾಲು ಕುಡಿದ ಮಕ್ಕಳು ಬೇಕಾಗಿಲ್ಲ, ತಾಯಿ
ತಾಯಿ ಎದೆ ಹಾಲು ಕುಡಿಸೋರೆಲ್ಲ ಬರ್ತೇವೆ, ಯಾರು ಚೀನಾ ರಾಷ್ಟ್ರದವ್ರು ಬರ್ತೀರಿ ಬನ್ನಿ ಅಂತ ಸವಾಲು ಒಡ್ಡಿದ ರಾಷ್ಟ್ರ ಯಾವುದಾದ್ರೂ ಇದ್ರೆ ಅದು ಭರತಖಂಡ ಅಂತ ಅಭಿಪ್ರಾಯ. ಯಾಕೆ ಈ ಮಾತನ್ನ ಮೊದಲಿಗೆ ಹೇಳಿದೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಮೊಟ್ಟ ಮೊದಲನೇ ಮಂತ್ರ ಮಾತೃದೇವೋಭವ ಅಂತ ಹೇಳಿ, ಮೊಟ್ಟ ಮೊದಲನೇ ಮಂತ್ರ ಮಾತೃದೇವೋಭವ. ಯಾಕೆ ಅಂದ್ರೆ ಎದೆ ಹಾಲು ಕುಡಿಸಿದ ಮಕ್ಕಳು ಬೇಕಾಗಿಲ್ಲ, ಎದೆ ಹಾಲು ಕುಡಿಸಿದವ್ರು ಬರ್ತೀವಿ ಅಂತ ಹೇಳಿದ ಮಾತಿಗಿದು. ನಾವೆಲ್ಲ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದಿಷ್ಟೇ. ಹಿಂದೂ ರಾಷ್ಟ್ರದಲ್ಲಿ ಹಿಂದೂ ಸಮಾಜೋತ್ಸವ, ಹಿಂದೂ ರಾಷ್ಟ್ರದಲ್ಲಿ ಹಿಂದೂ ಸಮಾಜೋತ್ಸವ ನಡೆಸ್ತಾ ಇದ್ದೀವಿ ಅಂತಂದ್ರೆ ಎಂಥ ದುರ್ದೈವದ ಸಂಗತಿ ಅಂತ ಯೋಚನೆ ಮಾಡಬೇಕಾಗಿದೆ. ಅವಾಗಲೇ ರಘು ಸಕಲೇಶ್ಪುರ ಮಾತನಾಡುವಾಗ ಇದನ್ನು ಬಿಡಿಸಿ ಹೇಳ್ಕೊಂಡು ಬಂದ್ರು. ಯಾವ ತರ ಇದನ್ನು ಬಿಡಿಸ್ಕೊಂಡು ಬಂದ್ರು ಅಂತಂದ್ರೆ, ನಿಮಗೆ ಗಮನದಲ್ಲಿ ಇಟ್ಕೊಳ್ಳಿ, ಛತ್ರಪತಿ ಶಿವಾಜಿ ತಾಯಿ ಏನಾದರೂ ಶಿವಾಜಿಗೆ ಬೋಧನೆಯನ್ನು ಮಾಡಲಿಲ್ಲ ಅಂತಂದಿದ್ರೆ, ಸರ್ ಎಂ ವಿಶ್ವೇಶ್ವರಯ್ಯನಿಗೆ ಬೋಧನೆ ಮಾಡದೇ ಇದ್ದಿದ್ರೆ, ಭಗತ್ ಸಿಂಗನಿಗೆ ಬೋಧನೆ ಮಾಡದೇ ಇದ್ದಿದ್ರೆ, ಸಾವರ್ಕರ್ಗೆ ಬೋಧನೆ ಮಾಡದೇ ಇದ್ದಿದ್ರೆ ಒಬ್ಬ ತಾಯಿ ಹಿಂದೂ ರಾಷ್ಟ್ರವನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಿರ್ತಿರ್ಲಿಲ್ಲ. ಇದು ನಮ್ಮ ಗಮನದಲ್ಲಿರಲಿ. ಅದಕ್ಕೆ ಸ್ವಾಮಿ ವಿವೇಕಾನಂದ ಅವರು ಏನು ಹೇಳಿದರು ಅಂತಂದ್ರೆ, ನಿಮಗೆಲ್ಲರಿಗೂ ಗಮನ ಇರಲಿ, ಹೇಳಿ ಅಂತ ಹೇಳಿದ್ರು. ಯಾಕೆ ಒಂದೇ ಸರಿ ಹೇಳ್ಬೋದಾಗಿತ್ತಲ್ಲ ಅವರು? ಒಂದೇ ಸರಿ ಹೇಳ್ಬೋದಾಗಿತ್ತು, ಎದ್ದೇಳಿ ಅಂತ ಹೇಳ್ಬೋದಾಗಿತ್ತು. ಯಾಕವ್ರು ಹೇಳಿ ಎದ್ದೇಳಿ ಅಂತಂದು ಹೇಳಿದ್ರು ಅಂತಂದ್ರೆ, ನಾವು ಅಷ್ಟು ಲೇಟಾಗಿ ಎದ್ದೇಳ್ತೀವಿ ಅಂತ ಅರ್ಥ. ನಾವು ಗಮನ ಹರಿಸುವಂತ ಮಾತಿಲ್ಲಿದೆ. ಆ ಮಾತಿಗೆ ನಾವು ಮಾತಾಗಬೇಕಾಗಿದೆ. ನಾವು ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳ್ತಿದ್ದೇವೆ, ಸಾವರ್ಕರ್ ಬಗ್ಗೆ ಹೇಳ್ತಿದ್ದೇವೆ, ಭಗತ್ ಸಿಂಗನ ಬಗ್ಗೆ ಹೇಳ್ತಿದ್ದೇವೆ, ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಹೇಳ್ತಿದ್ದೇವೆ. ಇದನ್ನೆಲ್ಲ ಹೇಳುವಂತ ಅವತ್ತಿನ ದಿನಮಾನ ಅವರಿಗೆ ಉಪದೇಶ ಮಾಡಿದವರು ತಾಯಂದರು. ಇವತ್ತು ನಿಮ್ಮ ಮಕ್ಕಳಿಗೇನು ಉಪದೇಶ ಮಾಡ್ತಿದ್ದೀರಿ ಅಂತ ನೀವು ಗಮನದಲ್ಲಿಡುವಂತ ವಿಚಾರ ಇದು. ಯಾಕೆ ಹಿಂದೂ ಸಮಾಜೋತ್ಸವ ಮಾಡ್ತಿದ್ದೀವಿ ಅಂತಂದ್ರೆ, ನಮ್ಮ ದೇಶವನ್ನ ಕೊಳ್ಳೆ ಹೊಡೆದವ್ರು ಇಬ್ರೆ. ನಮ್ಮ ದೇಶವನ್ನ ಕೊಳ್ಳೆ ಹೊಡೆದವ್ರು ಇಬ್ರೆ. ಒಂದು ಆಶ್ರಯದಾತರು, ಒಂದು ಆಕ್ರಮಿಕರು. ಆಶ್ರಯದಾತರು ಹೇಗೆ ಬಂದ್ರು ಅಂತಂದ್ರೆ, ನಿಮಗೆ ಗಮನ ಇರಲಿ, ಅವರು ಒಳಗೆ ಬರ್ತಾ 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 ನಮ್ಮವರಾಗಿ ಬೆಳಿತಾ ಅವರು ನಮ್ಮವರನ್ನಾಗಿ ನಾವು ಮಾಡ್ಕೊಳ್ಳಿಲ್ಲ, ಅವರವರನ್ನಾಗಿ ನಮ್ಮನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು ಅವರು. ಅವಾಗ ನಾವು ಫೇಲ್ ಆಗಿದ್ದು. ನೀವೇನು ಯೋಚನೆ ಮಾಡ್ಬೇಕು, ತಾಯಿರು ಮತ್ತು ತಂದೆಯರು ಏನು ಯೋಚನೆ ಮಾಡಬೇಕು ಅಂತಂದ್ರೆ, ಹುಟ್ಟುವ ಮಕ್ಕಳಿಗೆ ನೀವು ಒಬ್ಬ ಸ್ವಾಮಿಯಿಂದ ಉಪದೇಶ ಮಾಡಿಸುವುದು ದೊಡ್ಡದಲ್ಲ, ಒಬ್ಬ ಭಾಷಣಕಾರನಿಂದ ಉಪದೇಶ ಮಾಡಿಸುವುದು ದೊಡ್ಡದಲ್ಲ. ನೀವು ಮನೆಯೇ ಮೊದಲ, ತಾಯಿಯೇ ಹೆಣ್ಣಂದು ಕಲಿತರೆ, ಇದು ಗಮನದಲ್ಲಿರಲಿ. ನೋಡಿ, ನೀವೆಲ್ಲ ಮನೆ ಒಳಗೆ ಏನು ಉಪದೇಶ ಮಾಡ್ತಿದ್ದೀರಿ ಅಂತಂದ್ರೆ, ಮಗ ನೀ ಏನಾದರೂ ಆಗು, ಡಾಕ್ಟರ್ ಆಗು, ಏನಾದರೂ ಆಗು ಮಗ, ಏನಾಗು, ಇಂಜಿನಿಯರ್ ಆಗು, ಏನಾದರೂ ಆಗು ಮಗ ನೀನು. ಬಹಳ ಚೆನ್ನಾಗಿರೋ ಮಾತು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಏನಾದರೂ ಆಗ ಮಗ, ನಿಮ್ಮ ಅಪ್ಪನಂಗ ಆಗಬೇಡ. ಇದು ಹೇಳ್ತೇವೆ ನಾವೆಲ್ಲ. ಆ ಮನುಷ್ಯ ಏನಾದರೂ ಕೇಳಿಸಿಕೊಂಡಿದ್ರೆ ಆ ವ್ಯಕ್ತಿ ಹೇಳ್ತಾನೆ, ಏನಾದರೂ ಆಗು, ನಿಮ್ಮ ಅಮ್ಮನಂಗೆ ಜಗಳ ಮಾಡೋಣ, ಆಗ್ಬೇಡ. ಇದು ಒಂದಿದ್ರು ಬೇಜಾರಿರ್ಲಿಲ್ಲ. ಇನ್ನೂ ಒಂದು ಮುಂದುವರೆದ ಮಾತನ್ನು ಹೇಳ್ತೀರಿ ನೀವು. ಇವತ್ತು ಉಪದೇಶ ಮಾಡುವಂತ ಮಾತು ಏನಂತ ಹೇಳ್ತಿದ್ದೀರಿ ಅಂತಂದ್ರೆ, ಏನಾದರೂ ಆಗು ಮಗ ನೀನು, ನಾನು ಸರಿ ಇಲ್ಲ, ನೀನು ಸರಿ ಇಲ್ಲ, ಊರು ಸರಿ ಇಲ್ಲ, ಏನೂ ಸರಿ ಇಲ್ಲ, ನಡಿ ಊರು ಬಿಟ್ಟು. ಎಲ್ಲಿಗೆ? ಫಾರಿನ್ಗೆ ಹೋಗು. ನೀವೇನಾದರೂ ನಿಮ್ಮ ಮಕ್ಕಳನ್ನ ನೀವು ಬೇರೆ ದೇಶಕ್ಕೆ ಕಳಿಸಿದ್ರೆ, ನೀ ನಿಜ ತಿಳ್ಕೊಳ್ಳಿ, ನಿಮ್ಮ ಮಕ್ಕಳನ್ನ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡೋದಕ್ಕೆ ಕಳಿಸಿಲ್ಲ, ಹಣ ತಯಾರು ಮಾಡೋದಕ್ಕೆ ಕಳಿಸಿದ್ದೀರಿ. ಹಣ ತಯಾರಾಗೋದು ಬೇಕಾಗಿಲ್ಲ. ನೀವೇನಾದರೂ ಹಣ ತಯಾರು ಮಾಡೋದಕ್ಕೆ ಕಳಿಸಿದ್ರೆ, ನೀವು ಯಾವತ್ತಿಗೂ ನೆನಪಿನಲ್ಲಿಡುವ ವಿಷಯ ಏನಪ್ಪಾ ಅಂತಂದ್ರೆ, ನೀವು ಅನಾಥಾಶ್ರಮಕ್ಕೆ ಹೋಗೋದಕ್ಕೆ ಸಿದ್ಧರಾಗಿ ಅಂತ ಅರ್ಥ. ಇದು 100ನೇ ವರ್ಷ ಹಿಂದೂ ಸಮಾಜವನ್ನು ಮಾಡ್ತಾ ಇದ್ದೀರಿ. ನಮ್ಮ ಆಗದೆ ಪಂಚಾಯತ್ ಇರ್ಬೋದು, ಗಲ್ಬಾಜ್ ಪಂಚಾಯತ್ ಇರ್ಬೋದು, ಸುತ್ತು ಗ್ರಾಮಗಳಿರ್ಬೋದು, ನಮ್ಮ 100ನೇ ವರ್ಷ ಕಾರ್ಯಕ್ರಮ ಮಾಡ್ತಾ ಇದ್ರಿ. ಚೆನ್ನಾಗಿ ಬಂದಿದೆ ಕಾರ್ಯಕ್ರಮ. ನಮ್ಮ
ಎಲ್ಲ ಒಂದಾಗಿ ಮಾಡ್ತಾ ಇದ್ದೀವಿ. ಸಾವಿರಾರು ಜನ ಸೇರಿದ್ದಾರೆ. ನಮ್ಮ ಸಕಲೇಶ್ವರ ರಘು ಬಂದಿದ್ದಾರೆ, ಸ್ವಾಮೀಜಿ ಬಂದಿದ್ದಾರೆ. ನಮ್ಮ ಶ್ರೀ ಸಂಕೇಶ್ವರ ದೇವಸ್ಥಾನ ಮುಂದೆ ಇಂಥ ಕಾರ್ಯಕ್ರಮನ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹಿಂದೂ ಕಾರ್ಯಕ್ರಮ ಅಂದರೆ ಈ ಜನ ಸೇರಿಸಿ ಇಷ್ಟು ಅದ್ದೂರಿ ಮಾಡ್ತಾ ಇರೋದು. ನಮ್ಮ ನಮ್ಮ ಹಿಂದೂ ಸಮಾಜ ಏನು ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಅವ್ರಿಗೆ ಧನ್ಯವಾದ ಹೇಳಬೇಕು. ಎಷ್ಟೇ ಕಾಸು ದುಡ್ಡು ಇರ್ಬೋದು, ಜನ ಕೂಡಿಸ್ಕೊಂಡು ಜನ ಸೇರಿಸ್ಕೊಂಡು ಕುಂಭಮೇಳ ಮಾಡಿಸಿ ಗೋವು ತರಿಸಿ ಇದೆಲ್ಲ ಮಾಡಿದ್ರೆ ಭಾರತ ಮತ್ತು ಫೋಟೋ ಮಾಡಿ ಇದೆಲ್ಲ ಮಾಡಿದ್ರೆ ಅವನೊಂದು ನಮ್ಮ ಹಿಂದೂ ಜಾಗರಣ ಏನು ಮಾಡಿದ್ದಾರೆ ಹುಡುಗರು, ನಮ್ಮ ಆರೋಗ್ಯ ಪಂಚಾಯತಿ ಕಲ್ಬಾರ ಪಂಚಾಯತಿ ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು. ಯಾಕಂದರೆ ಹೆಚ್ಚು ಜನ ಕಾರ್ಯಕ್ರಮ ಇಷ್ಟು ಜನ ಸೇರಿಸ್ಕೊಂಡು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಆಗುತ್ತೆ ಕಾರ್ಯಕ್ರಮ ಮಾಡಿರೋದು. ನಾನು ಇಂಥ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ. 2 ಪಂಚಾಯಿತಿಗಳಲ್ಲಿ ಆರಗದೆ ಚನ್ನಕೇಶ್ವರ ದೇವಸ್ಥಾನದಲ್ಲಿ ನಡೆದ ಹಿಂದೂ ಸಮಾಜೋತ್ಸವ ಭಾಳ ಯಶಸ್ವಿ ಆಯಿತು. ಮಹಿಳೆಯರು ಪೂರ್ಣಕುಂಭ ಸಮೇತ ಅದೇ ರೀತಿ ಎತ್ತುಗಳ ಮೆರವಣಿಗೆ ಮುಖಾಂತರ ಭಾಳ ಅದ್ದೂರಿಯಾಗಿ ಆಯಿತು. ಇದರಲ್ಲಿ ನಮ್ಮ ಕಲ್ಬಾಳ ಮತ್ತು ಆರಗದೆಯ ಗ್ರಾಮ ಪಂಚಾಯತಿ ಎಲ್ಲ ಹಿಂದೂ ಬಾಂಧವಗಳು ಭಾಗವಹಿಸಿದ್ರು. ಇದರ ದಿಕ್ಸೂಚಿ ಭಾಷಣವನ್ನು ರಘು ಸಕಲೇಶ್ವರ ಅವರು, ಅದೇ ರೀತಿ ಪರಮಪೂಜ್ಯ ಸ್ವಾಮೀಜಿಗಳು ಸಹ ಭಾಗವಹಿಸಿ ಬಹಳ ಯಶಸ್ವಿ ಆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಹಿಂದೂ ಬಾಂಧವರಿಗೂ ನಾನು ವೈಯಕ್ತಿಕವಾದ ಹೃದಯಪೂರ್ವಕ ಅಭಿನಂದನೆಗಳು ಸಹ ಸಲ್ಲಿಸ್ತಾ ಇದ್ದೀನಿ. ಕಳೆದ ತಿಂಗಳ 18ನೇ ತಾರೀಕಿನಿಂದ ಈ ತಿಂಗಳ 8ನೇ ತಾರೀಕುವರೆಗೂ ಸುಮಾರು 20 ದಿನಗಳ ಕಾಲ ನಡೆದ ಈ ಒಂದು ಹಿಂದೂ ಸಮಾಜೋತ್ಸವ ರಾಷ್ಟ್ರಾದ್ಯಂತ ನಡೆಯುತ್ತಿದ್ದು, ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸುಮಾರು 400 ಕಡೆ ಈಗಾಗಲೇ ಈ ಒಂದು ಸಮಾವೇಶಗಳು ನಡೆದಿದೆ. ಇಂದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಸುಮಾರು 100 ವರ್ಷಗಳ ಆಗಿದ್ದು, ಅದರ ನೆನಪಿಗಾಗಿ ರಾಷ್ಟ್ರಾದ್ಯಂತ ಈ ಒಂದು ಹಿಂದೂ ಸಮಾಜೋತ್ಸವ ನಡೆಯುತ್ತಿದ್ದು, ಹಿಂದೂ ಬಾಂಧವರು ಒಂದಾಗಿ ನಮ್ಮ ಈ ಒಂದು ಹಿಂದೂ ಸಾಮ್ರಾಜ್ಯವನ್ನು ಉಳಿಸುವಂತ ಕೆಲಸ ಆಗಬೇಕು. ಅದೇ ರೀತಿ ಹಿಂದೂ ಬಂಧುಗಳು ಒಗ್ಗಟ್ಟಾಗಿ ಈ ಸಮಾಜದ ಏಳಿಗೆಗೆ ಎಲ್ಲರೂ ದುಡಿಬೇಕಂತೇಳಿ ತಮ್ಮ ವಾಹಿನಿ ಮೂಲಕ ವಿನಿಸ್ತಾರೆ. ನಮ್ಮ ಆರಗದ್ದೆಯಲ್ಲಿ ಹಿಂದೂ ಸಮಾಜೋತ್ಸವ ತುಂಬ ವಿಜೃಂಭಣೆಯಿಂದ ನೆರವೇರಿಸಿದ್ದಾರೆ. ಎಲ್ಲ ನಮ್ಮ ಕಾರ್ಯಕರ್ತರು ನಮಗೆ ಇಲ್ಲಿ ಪಕ್ಷ ಭೇದ ಬಿಟ್ಟು ಪ್ರತಿಯೊಬ್ಬರು ಚೆನ್ನಾಗಿ ಸ್ಪಂದಿಸಿ ತುಂಬ ಅದ್ಭುತವಾಗಿ ಒಂದು ಹಬ್ಬದ ರೀತಿಯಲ್ಲಿ ನಮ್ಮ ಹಿಂದೂ ಜಾಗೃತಿ ನಡೆಸಿರೋದ್ರಿಂದ ಎಲ್ರಿಗೂ ಧನ್ಯವಾದಗಳು ಅರ್ಪಿಸ್ತೀನಿ. ಆರಗದ್ದೆ ಗ್ರಾಮದಲ್ಲಿ ಆರಗದ್ದೆ ಮತ್ತು ಕಲ್ಲಬಾಳು ಪಂಚಾಯತಿ ಮುಖೇನ ಇವತ್ತು ನಾವು ಹಿಂದೂ ಸಮಾವೇಶವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿರ್ತೇವೆ. ಇವತ್ತು ನಮ್ಮ ಸ್ವಾಮೀಜಿಗಳು ಮತ್ತು ನಮ್ಮ ರಘು ಸಕಲೇಶ್ವರ ಅವರು ಬಂದು ಉತ್ತಮವಾದ ಸಂದೇಶವನ್ನು ನಮ್ಮ ಹಿಂದೂ ಸಮೂಹಕ್ಕೆ, ನಮ್ಮ ಭಾರತವನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ಯಾವ ರೀತಿ ಸಂಘಟನೆಯ ಮೂಲಕ ಭಾರತವನ್ನು ಉಳಿಸ್ಕೊಳ್ಬೇಕು. ಯಾಕೆಂತಂದರೆ 300-400 ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ದೇಶವನ್ನು ಆಳಿ ದಬ್ಬಾಳಿಕೆ ಮಾಡಿ ನಮ್ಮ ಸಂಪತ್ತನ್ನು ದೋಚಿರ್ತಾರೆ. ಇನ್ನು ಮುಂದೇನೋ ಅದು ಆಗಬಾರ್ದು. ನಮ್ಮ ಮುಂದಿನ ಭವಿಷ್ಯದ ಮಕ್ಕಳ ರೂಪ ಅವರ ಜೀವನ ಶೈಲಿ ಚೆನ್ನಾಗಿರಬೇಕು, ಮುಂದಿನ ಕುಟುಂಬದ ಶೈಲಿ ಚೆನ್ನಾಗಿರಬೇಕು ಅಂತ ನಮ್ಮ ಸ್ವಾಮೀಜಿಯವರು ಮಾತೃಶ್ರೀ ಸ್ವಾಮೀಜಿಯವರು ಸವಿಸ್ತಾರವಾಗಿ ಎಲ್ಲವನ್ನ ಹೇಳಿರ್ತಾರೆ. ಎಲ್ಲರೂ ಸಹ ಈ ಮುಖೇನ ಇವತ್ತು ಅದ್ದೂರಿಯಾಗಿ ಆರಗದ್ದೆಯಲ್ಲಿ ನಡೆಯುತ್ತದೆ. ಇದಕ್ಕೆಲ್ಲ ಸಹಕರಿಸಿದಂಥ ಎಲ್ಲ ನಾಯಕರುಗಳಿಗೂ, ಎಲ್ಲ ಮುಖಂಡರಿಗೂ ಹಾಗೂ ಎಲ್ಲ ನಮ್ಮ ಮಹಿಳೆಯರಿಗೂ, ಮಕ್ಕಳಿಗೂ ನಾನು ಈ ಮುಖೇನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಬೋಲೋ ಭಾರತ್ ಮಾತಾ ಕಿ ಅಂತ ಹೇಳ್ತಾ, ಇದು ನಮ್ಮ ಆರಗದ್ದೆ ಗ್ರಾಮದಲ್ಲಿ ನಡೀತಾ ಇರ್ತಕ್ಕಂಥ ಹಿಂದೂ ಸಮಾಜೋತ್ಸವ ಸಮಾರಂಭ. ಎಂದು ನಮ್ಮ ಎಲ್ಲ ಹಿಂದೂಗಳಿಗೂ ಒಂದು ಹಬ್ಬದ ವಾತಾವರಣ. ಯಾಕೆಂತಂದರೆ ಇದು ನಮ್ಮ ಹಿಂದೂ ಸನಾತನ ಧರ್ಮ ಸುಮಾರು 4000-5000 ವರ್ಷಗಳ ಹಿಂದೆ ನಿರ್ಮಾಣವಾಗಿ ಇವತ್ತು ಭಾರತ ದೇಶ ಸುಭಿಕ್ಷವಾಗಿದೆ ಅಂತಂದರೆ ಅದಕ್ಕೆ ನಮ್ಮ ಹಿಂದೂ ಧರ್ಮದ ಒಂದು ಏನು ನಮ್ಮ ಕಟ್ಟುನಿಟ್ಟಾದ ಸಂಸ್ಕೃತಿ ಅಥವಾ ಹಾಗೂ ನಮ್ಮ ಆಚರಣೆಗಳು ಹಾಗೂ ನಮ್ಮ ಹಿಂದಿನ ಈ ನಮ್ಮ ಹಿರಿಯರು ಇಲ್ಲಿವರೆಗೂ ನಮಗೆ ಹಾಕಿಕೊಟ್ಟಂಥ ಬುನಾದಿ ಏನಿದೆಯೋ ಅದರಿಂದ ನಾವು ಮತ್ತು ಅದಲ್ಲದೆ ನಮ್ಮ ಸೈನ್ಯವನ್ನು ಬಿಟ್ಟರೆ ಯಾವುದಾದ್ರೂ ಒಂದು ಕಾರ್ಯಕ್ರಮಗಳಲ್ಲಿ ಅಥವಾ ಅಪಾಯ ಅಂತ ಬಂದರೆ ಅಥವಾ ಯಾವುದಾದ್ರೂ ಒಂದು ಸಾರ್ವಜನಿಕ ಸಹಾಯ ಅಂತ ಬಂದರೆ ಅದಕ್ಕೆ ಮುಂದಾಳತ್ವವಾಗಿ ನಿಲ್ಲೋದು ನಮ್ಮ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇಂದು ಅದರ 100 ವರ್ಷದ ಆಚರಣೆಯಾಗಿ ಹಾಗೂ ನಮ್ಮ ಎಲ್ಲ ಹಿಂದೂಗಳ ಹಬ್ಬವಾಗಿ ನಾವು ಇಂದು ಹಿಂದೂ ಸಮಾಜೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಹಿಂದೂ ಅಂದರೆ ಏನು? ಹಿಂದೂ ಅಂದರೆ ಅದರ ಅರ್ಥ ಈ ಸನಾತನ ಧರ್ಮವನ್ನು ಯಾರು ಗೌರವಿಸ್ತಾರೋ, ಯಾರು ಪಾಲಿಸ್ತಾರೋ ಹಾಗೂ ವೈವಿಧ್ಯತೆಯಲ್ಲಿ ಏಕತೆಯನ್ನು ಯಾರು ಕಾಣ್ತಾರೋ ಅಂಥ ವ್ಯಕ್ತಿಯನ್ನು ನಾವು ಹಿಂದೂ ಅಂತ ಹೇಳ್ತೀವಿ. ಇವತ್ತಿನಗೂ ನಮ್ಮ ಪ್ರಪಂಚದಲ್ಲಿ ಯಾವುದೇ ಘಟನೆಗಳು ನಡೆದರೆ ಅಲ್ಲಿ ಯಾವತ್ತಾದರೂ ಮುಂದಾಳತ್ವದಲ್ಲಿ ಇರೋದು ನಮ್ಮ ಹಿಂದೂ ಧರ್ಮ ಹಾಗೂ ನಮ್ಮ ಹಿಂದೂ ಧರ್ಮದ ಒಂದು ಏಕತೆ. ಯಾಕಂತಂದರೆ ಇವತ್ತು ನಮ್ಮ ಪ್ರಪಂಚದಲ್ಲಿ ನಮ್ಮ ದೇಶವನ್ನು ಇವತ್ತು ಯಾವುದಾದ್ರೂ
ಪ್ರಪಂಚದಲ್ಲಿ ನಾವು ತಲೆ ಎತ್ತಿ ನೋಡ್ತಾ ಇದ್ದಾರೆ ಅಂತಂದರೆ ಅದು ನಮ್ಮ ಭಾರತ ದೇಶ, ಭಾರತ ಖಂಡ. ಈಗ ನಮ್ಮ ಸ್ವಾಮೀಜಿಗಳು ಹೇಳಿದರು ಹಾಗೂ ನಮ್ಮ ರಘು ಸಕಲೇಶ್ಪುರ ಅವರು ಏನು ಹೇಳಿದ್ರು ಅದೇ ರೀತಿಯಾಗಿ ನಾವೆಲ್ಲರೂ ಇವತ್ತು ಒಂದಾಗಬೇಕು. ಯಾಕಂತಂದರೆ ಇವತ್ತು ನಮ್ಮಲ್ಲೇ ನಾವು ಜಾತಿ ಭೇದಗಳನ್ನು ಮಾಡಿಕೊಂಡು ಒಡಕನ್ನು ತಂದುಕೊಡ್ತಾ ಇದ್ದೀವಿ. ನಾವೆಲ್ಲ ಜಾತಿಯವರು ಒಂದೇ, ನಾವೆಲ್ಲ ಜಾತಿಯವರು ಇನ್ನು ಹಿಂದೆ ಮುಂದೆ ಇನ್ನೆಂದೆಂದು ನಾವೆಲ್ಲ ಹಿಂದೂ ಅಂತ ಹೇಳ್ತಾ ನಮ್ಮ ಹಿಂದೂ ಧರ್ಮವನ್ನು ಉಳಿಸೋದಕ್ಕಾಗಿ ಹಾಗೂ ಈ ಸಮಾಜವನ್ನು ಬೆಳೆಸೋದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸಬೇಕು. ಜೈ ಬೋಲೋ ಭಾರತ್ ಮಾತಾ ಕಿ. ಹಾಗೇನೆ ಶ್ರೀ ಕೃಷ್ಣ ಪರಮಾತ್ಮರು ಹಾಗೂ ಶ್ರೀರಾಮರು ನಮ್ಮೆಲ್ಲರ ಮೇಲೆ ಆಶೀರ್ವಾದವನ್ನು ಮಾಡಲಿ ಹಾಗೂ ಅವರೆಲ್ಲರ ಆಶೀರ್ವಾದದಿಂದ ನಾವೆಲ್ಲರೂ ನಮ್ಮ ಹಿಂದೂ ಸಮಾಜವನ್ನು ಕಟ್ಟಿ ಬೆಳೆಸೋಣ ಅಂತ ಹೇಳ್ತಾ ನಮ್ಮ 2 ಮಾತುಗಳನ್ನು ಮುಗಿಸ್ತೇನೆ. ಹಾಗೂ ಈ ಒಂದು ಶುಭ ಸಮಾರಂಭ ನಡೆಯಲು ಏನು ನಮ್ಮ ಶ್ರಮ ಪಟ್ಟಿರ್ತಕ್ಕಂಥ ನಮ್ಮ ಹಾರಗದ್ದೆ ಯುವಕರಾಗಿರ್ಬೋದು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಯುವಕರಾಗಿರ್ಬೋದು ಹಾಗೂ ಸ್ವಯಂ ಸೇವಕ ಸಂಘದ ನಮ್ಮ ಕಟ್ಟಾಳುಗಳಾಗಿರ್ಬೋದು, ಅವರೆಲ್ಲರಿಗೂ ಸಹ ನಮ್ಮ ಹಿಂದೂ ಧರ್ಮದ ಕುಟುಂಬಗಳ ಪರವಾಗಿ ಹಾಗೂ ಎಲ್ಲ ನಮ್ಮ ಹಿಂದೂ ಧರ್ಮದ ಮಾತೆಯರ ಪರವಾಗಿ ಹಾಗೂ ಎಲ್ಲ ನಮ್ಮ ಯುವಕರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಜೈ ಬೋಲೋ ಭಾರತ್ ಮಾತಾ ಕಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇವತ್ತಿನ ದಿವಸ ನಮ್ಮ ಒಂದು ಆರಗದ್ದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಆರಗದ್ದೆ ಗ್ರಾಮ ಮತ್ತೆ ಕಲ್ಲುಬಾಳು ಎಲ್ಲ ಈ ಒಂದು ಹಿಂದೂ ಸಮಾಜೋತ್ಸವ ಅಂದ್ರೆ RSS ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿರೋದ್ರಿಂದ ಹಿಂದೂಗಳನ್ನ ಜಾಗೃತಿಗೊಳಿಸ್ಬೇಕು. ಈಗಾಗಲೇ ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಒಂದು ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು ಎಲ್ಲ ಅಜಾಗರೂಕ ಇದು ಏನು ಭ್ರಷ್ಟಾಚಾರಗಳಿರ್ಬೋದು, ನಮ್ಮ ದೇಶದ ಮೇಲೆ ದಾಳಿ ಮಾಡೋದಿರ್ಬೋದು, ನಮ್ಮ ರಾಜ್ಯಗಳಲ್ಲಿ ದಾಳಿಗಳು ಮಾಡಿ ಬಾಂಗ್ಲಾದಿಂದ ಬಂದು ಇಲ್ಲಿ ಬೇರೆ ಬೇರೆ ಕೆಲಸಗಳು ಮಾಡೋದಿರ್ಬೋದು, ಅವೆಲ್ಲ ನೋಡಿದ್ದೀವಿ. ಅದನ್ನೆಲ್ಲ ನಾವು ಅಕ್ಕಪಕ್ಕ ಇರೋರು, ಯಾಕೆಂದ್ರೆ ಈಗಾಗಲೇ ಅವ್ರು ಹೇಳಿದ್ರು ಮೊನ್ನೆ ಇಲ್ಲೇ ಜಿಗಣಿಲಿದ್ರು, ಒಡ್ರಪಾಳ್ಯದಲ್ಲಿದ್ರು, ಅದನ್ನ ನಾವು ಯಾರು ಗಮನಿಸೇ ಇರಲಿಲ್ಲ. ಅವ್ರಿಗೆಲ್ಲ ನಾವೇ ಆಶ್ರಯ ಕೊಟ್ವ ಅನ್ನೋ ಒಂದು ಇದಾಗತ್ತೆ. ಹಂಗಾಗಿ ಈ ಮೂಲಕ ನಾನು ಕೇಳ್ಕೊಳ್ಳೋದೇನೆಂದ್ರೆ ದಯವಿಟ್ಟು ಬಾಡಿಗೆ ಮನೆಗಳು ಜಾಸ್ತಿ ಇದೆ ನಮ್ಮ ಭಾಗದಲ್ಲಿ, ವಲಸೆ ಬಂದು ಜೀವನ ಮಾಡೋರೇ ಜಾಸ್ತಿ ಇರೋದ್ರಿಂದ, ಬಾಡಿಗೆ ಮನೆಗಳು ಜಾಸ್ತಿ ಇರೋದ್ರಿಂದ ದಯವಿಟ್ಟು ಬಾಡಿಗೆ ಮನೆಗಳು ಕೊಡೋರಲ್ಲಿ ಒಂದು ವಿನಂತಿ ಮಾಡ್ಕೊಳಕ್ ಬಯಸ್ತೀನಿ ನಾನು. ನಾವು ಯಾರಿಗೆ ಬಾಡಿಗೆದಾರರಿಗೆ ಮನೆ ಕೊಡ್ಬೇಕಾದ್ರೆ ಅವರ ಆಧಾರ್ ಕಾರ್ಡ್ ಏನು, ಅವರ ID ಕಾರ್ಡ್ ಏನು, ಅವ್ರು ಎಲ್ಲಿಂದ ಬಂದಿರ್ತಾರೆ, ಎಲ್ಲಿ ಕೆಲಸ ಮಾಡ್ತಾರೆ, ಅವುಗಳನ್ನ ದಯವಿಟ್ಟು ತಿಳ್ಕೊಂಡು ಮನೆಗಳನ್ನ ಬಾಡಿಗೆಗಳಿಗೆ ಕೊಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಮತ್ತೆ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಸುಮಾರು 15-20 ದಿನಗಳಿಂದ ಎಲ್ಲರೂ ನಮ್ಮ ಒಂದು RSS ಕಾರ್ಯಕರ್ತರು ಇರ್ಬೋದು, ನಮ್ಮ ಒಂದು ಯುವಕರ ಸಂಘ ಇರ್ಬೋದು, ಎಲ್ಲರೂ ಈ ಕಾರ್ಯಕ್ರಮಕ್ಕೆ ತುಂಬ ಶ್ರಮವಹಿಸಿ ಮಾಡಿದ್ದಾರೆ. ಅದರಿಂದನೇ ಎಲ್ಲ ಕಲ್ಲಬಾಳ ಆರಗದ್ದೆ ಎಲ್ಲ ಪ್ರಮುಖರು ಇದರಲ್ಲಿ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಒಂದು ಹಿಂದೂ ಜಾಗೃತಿ ವೇದಿಕೆಯಿಂದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಾವೆಲ್ಲರೂ ಒಂದೇ ಅನ್ನೋ ಒಂದು ಭಾವನೆಯಲ್ಲಿ ಬೆಳೀಬೇಕು, ಬೆಳಿಬೇಕು.